ಬನ್ನಿ ನಿಮ್ಗೆಲ್ಲ ಇವತ್ತು ಸುಬ್ರಹ್ಮಣ್ಯೇಶ್ವರ ಷಷ್ಠಿ ಜಾತ್ರೆ ತೋರಿಸ್ತೀನಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯಿಂದ ಹೊರಟು ಮೈಸೂರು ಬೆಂಗಳೂರು ರಸ್ತೆಯಲ್ಲಿರೋ ನಾಗನಹಳ್ಳಿಗೆ ಹೊರಟ್ವಿ. ಗಾಡಿನ ಪಾರ್ಕಿಂಗ್ ಅಲ್ಲಿ ಹಾಕಿ ಚಪ್ಲಿನ ಲಾಕರ್ ಒಳಗೆ ಹಾಕಿ 200 ಮೀಟರ್ನ ಪಾದಯಾತ್ರೆ ಶುರು ಮಾಡಿದ್ವಿ. ಇಲ್ಲೊಂದು ಅದ್ಭುತ ದೃಶ್ಯ ಕಂಡು ಬಂತ್ ನೋಡಿ. ಷಷ್ಠಿ ಜಾತ್ರೆಯಲ್ಲಿ ಕೃಷ್ಣನ್ ಭಕ್ತರು ಭಗವದ್ಗೀತೆಯ ಮಹತ್ವ ತಿಳಿಸ್ಕೊಡ್ತಿದ್ರೆ ಇನ್ನೊಬ್ಬ ಮುಸ್ಲಿಂ ಬ್ರದರು ಬಳೆ ಮಾರ್ತಿಯಾನೆ. ಇಂಥ ಸಾಮರಸ್ಯ ಬಹುಶಃ ಕರ್ನಾಟಕ ಬಿಟ್ರೆ ಇನ್ನೆಲ್ಲೂ ನೋಡಕ್ ಸಿಗದ್ ಕಮ್ಮಿನೇ. ಜಾತ್ರೆಯಲ್ಲಿದ್ದ ಪಾತ್ರೆ, ಪುರಿ, ಬಜ್ಜಿ, ಬೋಂಡಾ, ರವೆ ಉಂಡೆ, ಕಜಾಯ ಎಲ್ಲ ಆಮೇಲೆ ತೋರಿಸ್ತೀನಿ. ಫಸ್ಟ್ ದೇವ್ರು ದರ್ಶನ ಮಾಡ್ಕೊಳ್ಳೋಣ. ಇನ್ನೇನ್ ದೇವಸ್ಥಾನದ ಒಳಗೆ ಹೋಗ್ಬೇಕು. ಬನ್ನಿ ಬೆಳ್ಳಿ ಮತ್ತೆ ಚಿನ್ನದ ನಾಗರು ತಗೊಳ್ಳಿ, ಬರೀ 10 ರೂಪಾಯಿಗೆ ಅಂತ ಒಬ್ಬಣ್ಣ ಬಂತು. 10 ರೂಪಾಯಿಗೆ ಯಾವ ಚಿನ್ನ ಯಾವ ಬೆಳ್ಳಿ ಬರುತ್ತೆ ಅನ್ಕೊಂಡೆ. ನೀವು ಏನಾದ್ರು ಷಷ್ಠಿಗೆ ನಾಗನಹಳ್ಳಿಗೆ ಹೋಗ್ತಿದ್ರೆ ನಿಜವಾದ ಬೆಳ್ಳಿ ನಾಗರನ್ನ ಮಾಡಿಸಿಟ್ಟಿರ್ತೀನಿ. ಭಕ್ತಾದಿಗಳು ಯಾರೇ ಇರ್ಲಿ ಬೆಳ್ಳಿ ಕಟ್ಟೆಗೆ ಬಂದು ಉಚಿತವಾಗಿ ಇಸ್ಕೋಗಿ, ಆಯ್ತಾ? ಮರಿದೆ. ಈಗ ಎಲ್ರೂ ದರ್ಶನ ಮಾಡ್ಕೊಳ್ಳಿ. ನಮ್ದು ದರ್ಶನ ಆರಾಮಾಗಾಯ್ತು. ಹಾಲು ಮತ್ತೆ ಬೆಣ್ಣೆಗೆ ನಾಗರನ್ನ ಹಾಕಿ ಹುತ್ತಕ್ಕೆ ಹಾಲ್ ತನಿ ಎರ್ದು ಈ ಕಡೆ ಆ ಕಡೆ ನೋಡ್ದೆ. ಒಂದೆರಡು ಡಸ್ಟ್ಬಿನ್ ಗಳ ವ್ಯವಸ್ಥೆ ಮಾಡೋದ್ ಮರ್ತರು ಅನ್ಕೋತೀನಿ. ಚಳಿಲಿ ಬಿಸಿ ಬಿಸಿ ಪ್ರಸಾದ ಮತ್ತೆ ಸಿಹಿ ಪೊಂಗಲ್ ಈಸ್ಕೊಂಡು ಅದನ್ನ ತಿನ್ಕೊಂಡು ಜಾತ್ರೆಯಲ್ಲಿ ಶಾಸ್ತ್ರ ಹಂಗೆ ಕಳ್ಳೆಪುರಿ ಮಿಕ್ಸರ್ ಗಳು ತಗೊಂಡು ಆಮೇಲೆ ಬಜ್ಜಿ ಮಾಡ್ತಿದ್ದಿದ್ ಬಿಸಿ ಬಿಸಿ ಬಜ್ಜಿ ತಗೊಂಡು ನಡ್ಕೊಂಡು ಗಾಡಿ ಹತ್ರ ಹೋಗಿ ಲಾಕರಿಂದ ಚಪ್ಲಿ ತೆಗ್ದು ಮತ್ತೆ ಚಳಿಲಿ ಮೈಸೂರಿಗೆ ಹೊರಟ್ವು.